ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಭುವನೇಶ್ವರಿ. ನಗರದ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರುವ ನಯನ ಸಭಾಂಗಣದಲ್ಲಿ ಕರ್ನಾಟಕ ಮಕ್ಕಳ ರಕ್ಷಣಾ ವೇದಿಕೆ ಹಾಗೂ ದ ರಿಸರೆಕ್ಷನ್ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ವಾರ್ಷಿಕೋತ್ಸವ ಮತ್ತು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಹಾಗೂ ಯಶಸ್ವಿಯಾಗಿ ಮೂಡಿಬಂದಿತು. ಇನ್ನು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಗೌರವಾನ್ವಿತ ಶ್ರೀ ಸಂತೋಷ್ ಹೆಗ್ಡೆ, ಕರ್ನಾಟಕ ಮಕ್ಕಳ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ BV ಮುನಿರಾಜು, ಕರ್ನಾಟಕ ಉಚ್ಚ ನ್ಯಾಯಾಲಯ ವಕೀಲರಾದ ಡಾಕ್ಟರ್ PM ನಾರಾಯಣಸ್ವಾಮಿ, ಉದ್ಯಮಿ ಹಾಗೂ ಜಯಕೀರ್ತಿ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕರಾದ ಡಾಕ್ಟರ್ ರೇವಣ್ಣ, ಸಮಾಜ ಸೇವಕರಾದ ಶ್ರೀ ಸುಧಾಕರ್ ರೆಡ್ಡಿ, ಸಮಾಜ ಸೇವಕರಾದ ಸಿಂಗಸಂದ್ರ ಶ್ರೀ ಶ್ರೀಧರ್ ರೆಡ್ಡಿ, ಸಮಾಜ ಸೇವಾ ಧುರಣೀಯರಾದ ಶಿವಾನಂದ್ ಭಟ್ಕೇರವರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ, SLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि. ಯೋಗ ಶಿಕ್ಷಕರು ಡಾಕ್ಟರ್ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿದಂಥ ವಿಮಾನವೇಲು ಸರ್ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಉತ್ತಮವಾಗಿ ಅಂಕಗಳನ್ನು ಪಡೆದಿದ್ದು ಅವರಿಗೆ ಪ್ರಶಸ್ತಿ ಮತ್ತು ಒಳ್ಳೆಯ ಉಪನ್ಯಾಸಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಸರ್ಟಿಫಿಕೇಟ್ಸನ್ನ ಕೊಡ್ತಾ ಇರೋದು ತುಂಬ ಒಳ್ಳೆಯ ಕಾರ್ಯಕ್ರಮ. ಈ ಒಂದು ಎರಡೂ ಸಂಸ್ಥೆಗಳು ಈ ಒಂದು ಗೌರವವನ್ನು ಕೊಟ್ಟಿದ್ದಕ್ಕಾಗಿ ನಾನು ಈ ಒಂದು ನಿವೃತ್ತಿ ನೌಕರರ ಪರವಾಗಿ ನಾನು ಅವರಿಗೆ ಶುಭಾಶಯವನ್ನು ಕೋರ್ತೀನಿ. ಈ ಸಿಂಗಸಂದ್ರ ಒಂದು ಶಾಲೆಯಲ್ಲಿ ಇರ್ತಕ್ಕಂಥ ನಮ್ಮ ಇಮಾನಿಯಲ್ ಸಾಹೇಬ್ರಿಗೂ ಮತ್ತು ನಮ್ಮ ಈ ಇವರು ನಮ್ಮ BV ಮುನ್ರಾಜು ಡಾಕ್ಟರ್ BV ಮುನ್ರಾಜು ಅವ್ರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ. ಸರ್, ನಾನು ರಾಜಗೋಪಾಲ್ ಅಂತ ಸನ್ ಫಿಲ್ಮ್ನ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಪರ್ಲ್ ವ್ಯಾಲಿ ವಿದ್ಯಾಸಂಸ್ಥೆ ಆನೇಕಲ್ ಸೆಕ್ರೆಟರಿ ಹಾಗೂ ಪ್ರಾಂಶುಪಾಲ. ಸೊ 20 ವರ್ಷದಿಂದ ಇದೇ ಶಿಕ್ಷಣ ಕ್ಷೇತ್ರದಲ್ಲಿದ್ದೀನಿ. ನಮ್ಮ ಸೇವೆ ಸಲ್ಲಿಸಿರೋ ಗುರುತಿಸಿ ಈ ರೆಸರೆಕ್ಷನ್ ಫೌಂಡೇಶನ್ನು ನಮ್ಮನ್ನು ಇಲ್ಲಿ ಒಂದು ಪ್ರಶಸ್ತಿ ಕೊಡ್ತಾ ಇದೆ. ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದರೆ, ಇಂಥ ಒಂದು ಪ್ರಶಸ್ತಿಗಳು ನಮ್ಮ ಒಂದು ಕರ್ತವ್ಯ ನಿಷ್ಠೆಯನ್ನು ಇನ್ನೂ ಹೆಚ್ಚುಗೊಳಿಸುತ್ತೆ. ವಿದ್ಯಾರ್ಥಿಗಳಿಗೂ ಅಷ್ಟೇ ಸುಮಾರು ಜನಕ್ಕೆ ಕರೆದು ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಇದಂಥ ದೊಡ್ಡ ಒಂದರ ಸಾಧನೆ. ಅವರಿಗೆ ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅನ್ನೋ ಒಂದು ಮಾರ್ಗದರ್ಶನ ತುಂಬ ಚೆನ್ನಾಗಿತ್ತು. ಕರ್ನಾಟಕ ಮಕ್ಕಳ ರಕ್ಷಣಾ ವೇದಿಕೆಯ ವತಿಯಿಂದ ಹಾಗೂ ರಿಸರೆಕ್ಷನ್ಸ್ ಫೌಂಡೇಶನ್ ಅವರ ವತಿಯಿಂದ 15ನೇ ವಾರ್ಷಿಕೋತ್ಸವ ಹಾಗೂ ಪ್ರಧಾನ ಸಮಾರಂಭವನ್ನು ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಸುಮಾರು 500 ವಿದ್ಯಾರ್ಥಿಗಳು ಇಲ್ಲಿ ಸೇರಿರ್ತಕ್ಕಂಥದ್ದು ಖಂಡಿತ ನನಗೆ ಖುಷಿ ತರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕ ಮಕ್ಕಳ ರಕ್ಷಣಾ ವೇದಿಕೆ ರಾಜ್ಯದ 20 ಜಿಲ್ಲೆಗಳಲ್ಲಿ ವಿಶೇಷವಾಗಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸ್ತಕ್ಕಂಥದ್ದು ಮತ್ತು ಮಕ್ಕಳಲ್ಲಿರ್ತಕ್ಕಂಥ ವಿದ್ವತ್ತನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನು ಮಾಡಿಕೊಂಡು ಬರ್ತಕ್ಕಂಥದ್ದಕ್ಕೆ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ಶಿಕ್ಷಕರಿಗೂ, ಹಿರಿಯ ಗಣ್ಯರಿಗೂ ಅಭಿನಂದಿಸುತ್ತೇನೆ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕ ಮಕ್ಕಳ ರಕ್ಷಣಾ ವೇದಿಕೆಯಲ್ಲಿ ಇರ್ತಕ್ಕಂಥ ಸಂಘಟಕರಾಗಿರ್ತಕ್ಕಂಥ ಹಾಗೂ ಗ್ಲೋಬಲ್ ಶಾಲೆಯ ಮುಖ್ಯೋಪಾಧ್ಯಾಯರು, ಉತ್ತಮ ಸಂಘಟಕರು, ಕ್ರಿಯಾಶೀಲ ವ್ಯಕ್ತಿಗಳು ಆಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಸರ್ ಅವರು ಸಹ ಹೆಚ್ಚು ಈ ಒಂದು ಸಂಘಟನೆಗೆ ಒತ್ತು ಕೊಟ್ಟು ಈ ಒಂದು ಅದ್ಧೂರಿಯಾಗಿ ನಡೆಸಲಿಕ್ಕೆ ಅವರು ತುಂಬ ಶ್ರಮ ತಗೊಂಡಿರ್ತಕ್ಕಂಥದ್ದು. ಆದ್ದರಿಂದ ನಾವು ರಾಜ್ಯ ಸಮಿತಿಯ ವತಿಯಿಂದ
ಅವರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತಾ, ಅಷ್ಟೇ ಅಲ್ಲ ಇನ್ನೂ ಸಹ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಾವು ಖಂಡಿತ ಮಾಡ್ತೀವಿ. ಇದಕ್ಕೆ ಎಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ವಂದಿಸುತ್ತಾ ಈ ನನ್ನ ಮಾತನ್ನು ಮುಗಿಸುತ್ತೇನೆ. ಕರ್ನಾಟಕ ಮಕ್ಕಳ ರಕ್ಷಣಾ ವೇದಿಕೆ ಹಾಗೂ ದ ರಿಸರೆಕ್ಷನ್ ಫೌಂಡೇಶನ್ ವತಿಯಿಂದ ಈ ದಿನ ನಡೆದ ವಾರ್ಷಿಕೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ನಮಗೆ ಡಾಕ್ಟರ್ BV ಮುನ್ರಾಜ್ರವರು ಮತ್ತು ಅನೇಕ ಪದಾಧಿಕಾರಿಗಳು ಸಹಾಯ ಮಾಡಿರುತ್ತಾರೆ. ಇಲ್ಲಿ ಬಂದಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ವಿದ್ಯಾರ್ಥಿಗಳಿಗೂ ನಾನು ನನ್ನ ಧನ್ಯವಾದಗಳನ್ನ ಹೇಳ್ತೇನೆ. ಇನ್ನೂ ಹೆಚ್ಚೆಚ್ಚು ನಾವು ಇಂಥ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಇದೊಂದು ಹುಮ್ಮಸ್ಸನ್ನು ಕೊಟ್ಟಿರುತ್ತದೆ. ನಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು. 15 ಶಿಕ್ಷಕರಿಗೆ 70 ವಿದ್ಯಾರ್ಥಿಗಳಿಗೆ ನಾವು ಪ್ರಶಸ್ತಿ ಕೊಟ್ಟಿದ್ದೇವೆ. ಶಿಕ್ಷಕರಿಗೆ ಅವರೊಂದು ಉತ್ತಮ ಶಿಕ್ಷಣ ಸೇವೆ, ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸಿರುವಂಥ ಶಿಕ್ಷಕರನ್ನು ನಾವು ಆಯ್ದು ಅವರಿಗೆ ಪ್ರಶಸ್ತಿ ಕೊಟ್ಟಿರ್ತೇವೆ. ವಿದ್ಯಾರ್ಥಿಗಳಿಗೆ 80% ಹೆಚ್ಚು ಅಂಕಗಳನ್ನ ಪಡೆದಿರುವಂಥ SSLC PUCL ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ನಾವು ಪ್ರಶಸ್ತಿ ಪತ್ರವನ್ನು ಕೊಟ್ಟಿದ್ದೇವೆ. ಮುಂದಿನ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಶಿಕ್ಷಕರ ದಿನಾಚರಣೆ ಆಯೋಜಿಸಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಅದರ ಬಗ್ಗೆ ನಾವು ವಿವರಣೆ ಕೊಡ್ತೇವೆ. ಸುಮಾರು ಶಾಲೆಯ ಪ್ರಾಂಶುಪಾಲರು, ಸುಮಾರು ಶಾಲೆಯ ಅಡ್ಮಿನಿಸ್ಟ್ರೇಟರ್ಸ್ ಎಲ್ಲರೂ ಸಂಸ್ಥಾಪಕರು ನಮಗೆ ಕೈ ಜೋಡಿಸಿದ್ರು. ಖಂಡಿತ ಎಲ್ಲರೂ ಕೈ ಜೋಡಿಸಿದ್ರಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ಬಂತಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ಕೊಳ್ತೇನೆ. ಅಷ್ಟೇ ಅಲ್ಲ, ಕರ್ನಾಟಕದ ಸುಮಾರು ಒಂದು 20 ಜಿಲ್ಲೆಗಳಲ್ಲಿ ಈ ರಕ್ಷಣಾ ವೇದಿಕೆ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಲ್ಲಿ ನಮ್ಮ ಆತ್ಮೀಯರು, ಉತ್ತಮ ಸಂಘಟಕರು, ಉತ್ತಮ ವಾಗ್ಮಿ ಮತ್ತೆ ಆಂಗ್ಲ ಭಾಷಾದಲ್ಲಿ ಪ್ರವೀಣರು, ಬರೀ ಆಂಗ್ಲ ಭಾಷೆ ಅಷ್ಟೇ ಅಲ್ಲ, ಕನ್ನಡದಲ್ಲಿ ಹೆಚ್ಚು ಲೇಖನಗಳನ್ನು, ಸಾಹಿತ್ಯಗಳನ್ನು, ಪ್ರಬಂಧಗಳನ್ನು ಬರೆದಿರ್ತಕ್ಕಂಥ ಮಾನ್ಯ ಇಮಾನ್ಯುಲ್ ಸರ್ ಅವರು ಸಹ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಮಕ್ಕಳ ರಕ್ಷಣಾ ವೇದಿಕೆ ವತಿಯಿಂದ ತುಂಬ ಹೃದಯದ ಅಭಿನಂದನೆ.